ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನೀವು ಯಾವಾಗಲೂ ನೋಡ್ತಾ ಇರುವಂತಹ ಇವರ ಹಾಸ್ಯದ ಮೂಲಕ ನಿಮ್ಮ ಜೀವನದಲ್ಲಿ ಆ ಹಾಸ್ಯವನ್ನ ತಂದು ಅದರ ಮೂಲಕ ಖುಷಿ ಖುಷಿಯಾಗಿರುವಂತಹ ಅನೇಕರನ್ನ ನಾನಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬರಮಾಡ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಅವರು ಪರಿಚಯ ಮಾಡ್ತಾ ಹೋಗ್ತೀನಿ, ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಅವರು ಯಾವ ರೀತಿಯಾಗಿ ನಿಮ್ಮನ್ನ ಮನೆಗಳಲ್ಲಿ ತಲುಪಿದ್ದಾರೆ ಅಂತ ಹೇಳಿ. ಅವರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಹರೀಶ್ ಹಿರಿಯೂರು ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ ಜೊತೆ ಇದ್ದಾರೆ ಮಂಜುಳಾ ಅವರು. ಮಂಜುಳಾ, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ನಿಮಗೂ ಅಷ್ಟೇ ಹಬ್ಬದ ಶುಭಾಶಯಗಳು. ನಮ್ ಜೊತೆ ಇದ್ದಾರೆ ಟೈಗರ್ ಪ್ರಭಾಕರ್, ಜೂನಿಯರ್ ಟೈಗರ್ ಪ್ರಭಾಕರ್ ಅಂತಾನೆ ಹೇಳಲಾಗ್ತಾ ಇರುವಂತಹ ನಾಗರಾಜ್ ಖರ್ಗೆ ಅವರಿದ್ದಾರೆ. ಸರ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಹಬ್ಬದ ಶುಭಾಶಯಗಳು. ನಮಸ್ಕಾರ ಮೇಡಮ್, ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಸ್, ಥ್ಯಾಂಕ್ ಯು. ಹಾಗೆಯೇ ನಮ್ ಜೊತೆ ಇದ್ದಾರೆ ನಿಜಾಂ ಬಾಗೇವಾಡಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ, ಹಬ್ಬದ ಶುಭಾಶಯಗಳು. ನಮಸ್ತೆ ಮೇಡಮ್, ನಿಮಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲೇ ಹೇಳ್ತಾರೆ ನೋಡಿ. ಹಾಗೇನೆ ನಮ್ ಜೊತೆ ಇದ್ದಾರೆ ಕೃಷ್ಣವೇಣಿ. ಕಾರ್ಯಕ್ರಮಕ್ಕೆ ಸ್ವಾಗತ, ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ನಿಮಗೂ ಅಷ್ಟೇ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ ಜೊತೆ ದೀಕ್ಷಿತ್ ಗೌಡ ಇದ್ದಾರೆ. ದೀಕ್ಷಿತ್ ಗೌಡ, ಕಾರ್ಯಕ್ರಮಕ್ಕೆ ಸ್ವಾಗತ, ನಿಮ್ಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಮೇಡಮ್, ತಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಹಬ್ಬ ಅಂದ್ರೆ ಹಾಗೆ ಖುಷಿ ಸಂಭ್ರಮ ಎಲ್ಲವೂ ಇರುತ್ತೆ. ಅದರ ಜೊತೆಗೆ ನಗು ಯಾವತ್ತೂ ಇರಬೇಕು. ನಗುವನ್ನ ಇಡೋದಕ್ಕೆ, ನಗುವನ್ನ ಕೊಡೋದಕ್ಕೆ, ಕಚಗುಳಿ ಇಡೋದಕ್ಕೆ ಇವರೆಲ್ಲರೂ ನಮ್ಮ ಜೊತೆ ಇದ್ದಾರೆ. ಸೊ ಮುಂದಿನ ಎಲ್ಲ ಒಂದು ಟೈಮ್ ಇದೆಯಲ್ಲ, ಅವೆಲ್ಲವನ್ನ ಕೂಡ ನಾವು ನಗು ನಗುತ್ತಾ ಖುಷಿಯಿಂದ ಕಳೆಯುವಂತಹ ಒಂದು ಪ್ರಾಮಿಸ್ ಅನ್ನ ನಾನ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಅಂದ್ರೆ ಹಾಗೆ ಖುಷಿ ಸಂಭ್ರಮ, ಜೊತೆಗೆ ಎಳ್ಳು ಬೆಲ್ಲವನ್ನ ಹಂಚೋದು. ಎಳ್ಳು ಬೆಲ್ಲವನ್ನ ಹಂಚಿ ಖುಷಿಯಿಂದ ಮಾತಾಡೋಣ, ಒಳ್ಳೆಯದನ್ನ ಮಾತನಾಡೋಣ ಅನ್ನುವಂತಹ ಆಶಯದೊಂದಿಗೆ ನಾನು ಎಲ್ರಿಗೂ ಕೂಡ ಎಳ್ಳು ಬೆಲ್ಲವನ್ನ ಕೊಡ್ತಾ ಇದ್ದೀನಿ. ಹರೀಶ್ ಅವರೇ, ಅಬ್ಬಾ ಸಂಕ್ರಾಂತಿಯ ಖುಷಿ ಕಾಣಿಸ್ತಾ ಇದೆ. ಈ ವರ್ಷ ಸಂಕ್ರಾಂತಿ ನಿಮ್ಗೆ ಎಷ್ಟು ಸ್ಪೆಷಲ್? ಸಂಕ್ರಾಂತಿ ಹಬ್ಬ ಯಾವಾಗ್ಲೂ ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಿ? ನಾವು ಯೂಶಲಿ ಹೆಂಗ್ ಮಾಡ್ತಿದ್ವಿ ಅಂತಂದ್ರೆ, ನಾವು ಡ್ರಾಮಾದಲ್ಲಿ ಆಕ್ಟ್ ಮಾಡ್ತಿದ್ವಿ. ಕಾಯಂ ನಾವು ಅಲ್ಲಿ ಈ ಟೈಮ್ನಲ್ಲಿ ಬನಶಂಕರಿ ಜಾತ್ರೆ ರೀ ಫುಲ್ ಜೋರ್ ನಡೀತಿರ್ತೈತಿ. ಭಾಳ ಮಿಸ್ ಮಾಡ್ಕೊಳತ್ತೀನಿ ರೀ. ಈ ಬನಶಂಕರಿ ಜಾತ್ರೆ ಇದ್ದಾಗ ಸಂಕ್ರಮಣ, ಇಲ್ಲ ಗದಗ ಬನಶಂಕರಿ, ಬಾದಾಮಿ ಬನಶಂಕರಿ ದೊಡ್ಡ ಜಾತ್ರೆ. ಅದು ಕರ್ನಾಟಕಕ್ಕೆ ದೊಡ್ಡ ಜಾತ್ರೆ ಬಾದಾಮಿ ಬನಶಂಕರಿ ಅಂತ. ಸುಮಾರು ಏನಿಲ್ಲ ಅಂತಂದ್ರೆ ಒಂದು 10 ರಿಂದ 12 ನಾಟಕ ಕಂಪ್ನಿ ರೀ. ಡೈಲಿ 4 ಶೋ ನಡೀತಾವ್ರಿ ಅಲ್ಲಿ. ಅಂಥದ್ದು ಅಲ್ಲಿ ಇರ್ತಿದ್ವಿ ನಾವು. ಸಾಯಂಕಾಲ ಬಣ್ಣ ಹಚ್ಚಿದ್ರೆ ಬೆಳಗ್ಗೆನೆ ಬಣ್ಣ ತೆಗೆದು 4 ಶೋ. ಏನು ಇಲ್ಲ ಅಂತಂದ್ರೆ ಒಂದೊಂದು ಶೋಗೆ 1 ಲಕ್ಷ ಹಿಂಗ್ ಕಲೆಕ್ಷನ್. ಅಲ್ಲಿ 9 ಕಂಪ್ನಿನೂ ಹೌಸ್ಫುಲ್. ಒಳ್ಳೆ ಕಲೆಕ್ಷನ್ ಮಾಡ್ಕೊಂತಿದ್ರಿ ನೀವು ಹಂಗಾದ್ರೆ? ದುಡಿಯೋ ಟೈಮಿಗೆ ಬಂದು ಇಲ್ಲಿ ಕುಂತೀರಿ ಮೇಡಮ್. ನನ್ನ ಮಕ್ಕಳೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಳತ್ತಾರ, ನಾ ಬಂದು ಇಲ್ಲಿ ಎಸ್, ಆದ್ರೂ ಒಂದು ಖುಷಿ ಈ ಸಲ ಸ್ಪೆಷಲ್ ನಿಮ್ಗೆ. ನನ್ನ ಜೀವನದಾಗೆ ಸ್ಪೆಷಲ್ ರೀ ಇದು. ಮಂಜುಳಾ, ನಿಮ್ಗೆ ಎಷ್ಟು ಸ್ಪೆಷಲ್ ಸಂಕ್ರಾಂತಿ ಈ ಸಲ? ಈ ಹಿಂದೆ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ರಿ? ನಾವು ಇದಕ್ಕಿಂತ ಮುಂಚೆ ಮನೇಲಿದ್ದಾಗ ನಾ ಫ್ಯಾಕ್ಟ್ರಿ ಹೋಗ್ಬೇಕಾದ್ರೆ ರಜಾ ಕೊಡೋರು. ಅವತ್ತಿನ ದಿನ ರಜಾ ಕೊಡ್ತವ್ರೆ ಅನ್ನೋದ್ರೇ ಖುಷಿ. ಆಮೇಲೆ ನಮ್ಮ ಅಮ್ಮ ಎಳ್ಬೀರು ಮಾಡಿರೋರು, ಅದನ್ನು ತಗೊಂಡೋಗಿ ನಮ್ಮ ಚಿಕ್ಕಪ್ಪರ ಮನೆಗೆ, ಅಕ್ಕಪಕ್ಕದ ಮನೆಗೆಲ್ಲ ಕೊಟ್ಟು, ಮತ್ತು ಅವ್ರು ನಮಗೆ ಸ್ವೀಟ್ ಹಂಚರು. ನಾವು ಅವ್ರಿಗೆ ಹಂಚೋದು, ಅವ್ರು ನಮ್ಮ ತಿರ್ಗಾ ನಮ್ಮ ಮನೆ, ಈ ಕಡೆಯಿಂದ ನಾವು ಅವ್ರ ಮನೆಗೆ ಹೋಗಿದ್ರು, ಮತ್ತೆ ಆ ಕಡೆ ತಿರ್ಗಾ ಅವ್ರು ನಮ್ಮ ಮನೆಗೆ ಬಂದಿರೋರು. ಕೊಡುಕೊಳ್ಳುವಿಕೆ ಕೊಡುಕೊಳ್ಳುವಿಕೆ. ಸ್ವೀಟ್ ಮಾಡಿದ್ರಿ, ಅವ್ರ ಮನೆ ಇವ್ರದ್ದು, ಇವ್ರ ಮನೆ ಇವ್ರೇನ್ ಮಾಡ್ತಿರ್ಲಿಲ್ಲ. ಈ ಮಗ್ಗಲ ಮನೆಯವ್ರು ಇವ್ರಿಗೆ ಕೊಡೋದು, ಇವ್ರ ಮನೆ ತಂದು ಅವ್ರಿಗೆ ಕೊಡೋದು, ಮತ್ತೆ ಇನ್ನೊಂದ್ ಮನೆ ಕೊಡೋದು. ನಮ್ದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕುಂದಾಪುರ. ಆ ಕಡೆ ಎಲ್ಲ ಈ ವಿಶೇಷವಾಗಿ ಸಂಕ್ರಾಂತಿ ಹಬ್ಬನ ಏನೋ ಇದು ಮಾಡೋಕ್ಕೆ ಹೋಗೋದಿಲ್ಲ. ಈಗ ಉತ್ತರ ಕರ್ನಾಟಕ, ಆಮೇಲೆ ಈ ಕಡೆ ಮೈಸೂರು, ಬೆಂಗಳೂರು ಎಲ್ಲ ಮಾಡ್ತಾರಲ್ಲ. ಅಲ್ಲಿ ಏನಪ್ಪ ಅಂತಂದರೆ, ಅಲ್ಲಿ ತಿಂಗಳಿಗೆ ಒಂದ್ಸಲ ದೇವಸ್ಥಾನದಲ್ಲಿ ವಿಶೇಷವಾದಂಥ ಒಂದು ಪೂಜೆಗಳಿರುತ್ತೆ. ಆಮೇಲೆ ಕೆಲವು ದೇವಸ್ಥಾನಗಳಲ್ಲಿ ಈ ಜ್ಯೋತಿಷ್ಯ ಟೈಪು ಹೇಳ್ತಾರಲ್ಲ, ತಮ್ಮ ಕಷ್ಟಗಳೇನಾದ್ರು ಇದ್ದರೆ ಅಲ್ಲಿ ಹೋಗಿ ಆ ದೇವರಿಗೆ ಪೂಜೆ ಕೊಟ್ಟು, ಈಗೀಗ ನಮ್ಮಲ್ಲಿ ಈ ಥರ ಕಷ್ಟ ಇದೆ ಅಂತ ಹೇಳಿ ಅದನ್ನು ಸಂಕ್ರಾಂತಿ, ಪ್ರತಿ ಸಂಕ್ರಾಂತಿಗೂ ಹೋಗ್ತಾ ಇರಬೇಕಾಗುತ್ತೆ ಅಲ್ಲಿಗೆ. ಆಲ್ರೆಡಿ ನಾನೊಬ್ಬ ಮೀನುಗಾರ, ನಾಗರಾಜ್ ಕಾರ್ವಿ, ನಮ್ಮೆಲ್ಲ ಕಾರ್ವಿ ಸಮಾಜದವರೇ ಇರೋದಲ್ಲ. ಹಾಗಾಗಿ ಅದ್ರ ಜೊತೆಯಲ್ಲಿ ನಾನೊಬ್ಬ ರಂಗಭೂಮಿಯ ಕಲಾವಿದ. ಹಾಗೆ ನಮ್ಮ ಹರೀಶ್ ಅವರು ಹೇಳ್ದಂಗೆ ನಾವು ಈ ಟೈಮಲ್ಲಿ ಅಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಬೆಳಿಗ್ಗೆ 5 ಗಂಟೆವರೆಗೂ ನಾಟಕದಲ್ಲೇ ಇರ್ತಾ ಇದ್ವಿ. ನಿಜ ಸೆಲೆಬ್ರೇಟ್ ಮಾಡ್ತಾ ಇದ್ರ? ನಿಮ್ಗೆ ಹಬ್ಬ ಹರಿದಿನ ಇದೆಯಾ ಈ ರೀತಿ ಸಂಕ್ರಾಂತಿ? ಊರವರೆಲ್ಲ ಸೇರ್ಕೊಂಡ ಮಾಡಿದ್ದೀರಾ? ಎಲ್ಲ ಸೇರ್ಕೊಂಡು ಮಾಡ್ತೀವ್ರಿ. ಆದ್ರೆ ಈ ಸ್ಪೆಷಲ್ ಅಂದ್ರೆ ಜೋಕಾಲಿ ಕಟ್ತೀವಿ. ನಮ್ಮೂರ್ ಸೈಡ್ ಹಳ್ಳಿ ಕಡೆ ಎಲ್ಲ ಜೋಕಾಲಿ ಕಟ್ಟಿ ಜೋಕಾಲಿ ಆಡ್ತೀವ್ರಿ. ಹೆಣ್ಮಕ್ಳು ಗಂಡು ಮಕ್ಳು ಸಣ್ಣ ಸಣ್ಣ ನೋಡ್ರಿ ಎಲ್ಲ ಎಲ್ಲರ ಒಟ್ಟಿಗೆ ಇದನ್ ಚಾನ್ಸ್. ಜಾಸ್ತಿ ಯಾರು ಆಡ್ತಾರಂತ ನಮ್ ಕಡೆ ಜೋಕಾಲಿ, ಯಾರು ಚೆನ್ನಾಗ್ ಆಡ್ತಾರ ಅದು
ಅದೊಂಥರ ಹೀರೋಯಿಸಮ್ ಅದು. ಯಾವ ಜಾಸ್ತಿ ತಾಕತ್ತೈತಿ, ಯಾವ ಭಾಳ ದೂರ ಹಿಂಗೆ ದುಗಿಸ್ತಾನ ಅನ್ನೋದು, ಹಾರ್ಯಾರು ಹಿಂಗೆ ಜಗ್ಗಿ ಹಿಂಗೆ ಅದೊಂಥರ ಖುಷಿ ರೀ. ಇದು ಈ ಸೀಸನ್ನೇ ಅಷ್ಟೇ ಜೋಕಾಲಿ ಆಡೋದು. ನಮ್ಮೂರ ಸೈಡ್ ಎಲ್ಲ ದೊಡ್ಡ ದೊಡ್ಡ ಗಿಡಗಳು ಇರ್ತಾವೆ, ಬೇವಿನ ಗಿಡ ಆಗಲಿ ಮಾವಿನ ಮರ ಆಗಿರಲಿ ಅಂತೆಲ್ಲ ದೊಡ್ಡ ದೊಡ್ಡ ಗಿಡಕ್ಕೆ ಹಗ್ಗ ಕಟ್ಟಿ ಸಣ್ಣ ಸಣ್ಣ ಹುಡುಗರು ವಯಸ್ಸಾದ್ರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿ ಆಡ್ತಾರ ಅದ ಆಟ. ಅಜ್ಜಿಯವರು ಸಹಿತ ಆಡ್ತಾರೆ ನಮ್ಮ ಸೈಡ್ ಜೋಕಾಲಿ. ವಯಸ್ಸಾದವ್ರು ಅದೇನೋ ಸಂಕ್ರಾಂತಿ ಹಬ್ಬ ಅಂದ್ರೆ ಅವತ್ತು ಜೋಕಾಲಿ ಆಡ್ಬೇಕು ಅಂತ ಅದೊಂದು. ಕೃಷ್ಣವೇಣಿ ಡಿಸಿ ಆಫೀಸ್ ಅಲ್ಲಿ ರಜೆ ಸಿಕ್ತಿತ್ತು. ಸಿಕ್ತಿತ್ತು ಮೇಡಮ್. ಹಾಗಾಗಿ ಹಬ್ಬ ಎಲ್ಲ ಜೋರಾಗಿ ಮಾಡ್ತಿದ್ರಿ. ಹಂಗೇನಿರ್ಲಿಲ್ಲ ಮೇಡಮ್. ಈಗ ಅಂತ ಎಲ್ರಿಗೂ ಸಂಕ್ರಾಂತಿ ತುಂಬಾ ಸ್ಪೆಷಲ್ ನಿಮ್ಗೆ ಅಲ್ವಾ? ಸ್ಪೆಷಲ್, ತುಂಬಾ ವಿಶೇಷ ಈ ವರ್ಷ ಅಂತೂ ನನಗೆ. ಮಿಸ್ ಮಾಡ್ಕೋತೀನಿ ಹೋದ ವರ್ಷ, ಆದ್ರೂ ಇದು ತುಂಬಾ ವಿಶೇಷವಾಗಿದೆ ನನಗೆ ಈ ಸಲ ಸಂಕ್ರಾಂತಿ. ಅಂದ್ರೆ ನಮ್ಮೂರ್ ಕಡೆ ದನಗಳು ಕಿಚ್ಚಾಯಿಸೋದು, ಸಂಕ್ರಾಂತಮ್ಮನ್ ಮಾಡೋದು, ದನಗಳನ್ನ ಕಿಚ್ಚ ಹಾಯಿಸ್ತಾರೆ. ಕಿಚ್ಚಾಯಿಸಿದ್ರೆ ಮತ್ತೆ ಇವ್ರನ್ನ ಪದಗಳು ನೋಡಿ ಹಾಯಿಸೋದು. ಒಂದು ಪದ ಒಂದು ವರ್ಡ್ ಎಷ್ಟು ಬೇರೆ ಬೇರೆ ಮೀನಿಂಗ್ ಅನ್ಕೊಡುತ್ತೆ ಅಂತ ಹೇಳಿ ವಿಚಾರ ಮಾಡಿದೆ. ಇವ್ರ ಹೋರಿಗಳನ್ನ ಕಿಚ್ಚಾಯಿಸಿದ್ರು ಇವ್ರಿಗೆ ಬಿಡ್ತೈತ. ನಿಮ್ಗೆ ಹಬ್ಬ ಅಂದ್ರೆ ಈ ಸಲ ಸಂಕ್ರಾಂತಿ ಸ್ಪೆಷಲ್ ಅನ್ಸುತ್ತೆ, ಯಾಕಂದ್ರೆ ಇಡೀ ಜನರು ಎಲ್ಲ ನಿಮ್ಮನ್ನ ನೋಡಿದ್ದಾರೆ, ನೋಡ್ತಾ ಇದ್ದಾರೆ, ಒಂದ್ ರೀತಿಯಾಗಿ ಗುರುತಿಸ್ತಿದ್ದಾರೆ. ಇದು ತುಂಬಾ ಸ್ಪೆಷಲ್ ಅನ್ಸುತ್ತೆ. ತುಂಬಾ ಸ್ಪೆಷಲ್ ಮೇಡಮ್. ಅಂದ್ರೆ ಊರಲ್ಲಿ ನಾನು ಸಣ್ಣ ವಯಸ್ಸಿರ್ಬೇಕಾದ್ರೆ ನಮಗೆ ಸಂಕ್ರಾಂತಿ ಅಂದ್ರೆ ನಮಗೆ ಜ್ಯೋತಿ ನೆನಪಾಗೋದು, ಶಬರಿಮಲೆ ಜ್ಯೋತಿ. ನಾವು ಅದನ್ನ ಟಿವಿಲಿ ನೋಡೋದಕ್ಕೆ ಅದನ್ನ ಕಾಯ್ತಾ ಇರ್ತಿದ್ವಿ ಆ ಟೈಮಲ್ಲಿ. ಅದಾದ್ಮೇಲೆ ನನಗೆ ಊರಲ್ಲಿ ನನಗೆ ಗೊತ್ತಿದ್ದಂಗೆ ನಾವು ಸ್ವೀಟ್ ಪಾಯಸ ಮಾಡ್ತಿದ್ವಿ. ಅದು ಬಿಟ್ಟರೆ ಇಲ್ಲೇ ನಾನು ನೋಡಿದ್ದು ಅಂದರೆ ಈ ಸಂಕ್ರಾಂತಿ ಸಡಗರ ನಾವು ಟಿ ವಿಲೆಲ್ಲ ನೋಡ್ತಿದ್ವಿ. ಅಲ್ಲಿ ಸಂಕ್ರಾಂತಿ ಹಬ್ಬ ಎತ್ತಿನ ಗಾಡಿಯಲ್ಲಿ ಹೋಗೋದು ಅದೆಲ್ಲ ನೋಡಿದ್ದು. ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೇಡಮ್. ನಿಜ, ಆಗದಿಂದ ಭಾರಿ ಹುಡುಗರನ್ನ ಕಿಚ್ಚಾಯಿಸ್ತಾರೆ. ನಂಗೆ ಅನ್ಸುತ್ತೆ ನೀವು ಡೈಲಾಗ್ಗಳಲ್ಲಿ ಫಸ್ಟ್ ಡೈಲಾಗ್ ಹೇಳಿದ್ದೆಲ್ಲ ಈ ತರದೇ ಡೈಲಾಗ್ ಹೇಳಿರ್ತೀರಿ ಅಂತ ಹೇಳಿ. ನೀವು ಫಸ್ಟ್ ಸೆಲೆಕ್ಟ್ ಆದಾಗ ಹೇಳಿದಂತಹ ಡೈಲಾಗ್ ನೆನಪಿದ್ಯಾ? ನೆನಪಿದೆ. ಅದು ಇದ್ರ ಮೇಲೆ ಇಲ್ಲ, ಒಂದು ಪೌರಾಣಿಕ ಡೈಲಾಗ್, ಅಣ್ಣವ ಡೈಲಾಗು. ಸ್ಟಾರ್ಟಿಂಗ್ ಅಲ್ಲೇ ಬೇಡ ಹೆಣ್ಮಕ್ಳ ಬಗ್ಗೆ ಅಂತ ಅನ್ಕೊಂಡಿರ್ತಾರೆ ಅಲ್ವಾ? ನೆಕ್ಸ್ಟ್ ಅಲ್ಲಿ ತಗೊಳ್ಳೋಣ ಗೊತ್ತಾಗಲ್ಲ. ನೆನಪಿದ್ಯಾ? ನಿಮ್ಮ ಡೈಲಾಗ್ ಇಂದಾನೆ ನಮ್ಮ ಇವತ್ತಿನ ಈ ಸಂಕ್ರಾಂತಿಯ ಕಿಚ್ಚು ಜಾಸ್ತಿ ಆಗ್ಬೇಕೀಗ. ಮಾಡೋಣ. ಎದ್ದೇಳು ಪುರುಷ, ಪರಮ್ಯಾನ ಹೆಂಡತಿಯನ್ನು ನಿಂದಿಸಿದ ಮರುಕ್ಷಣ ನಿನ್ನ ಪುರಿ ಎಲ್ಲ ಸುಟ್ಟು ಹೋಗಿ ನಿನಗೆ ಪಾಪ ಹುಟ್ಟಿ ಹೆಗಲ ಮ್ಯಾಗ ಹತ್ತಿ ಕುಂತಾನ. ಎತ್ತಿಕೋ ನಿನ್ನ ಗಂಡು ಮಗನನ್ನು, ಹಿಡ್ಕೋ ಆ ಪರಮ್ಯಾನ ಹೆಂಡತಿ ಕೊಟ್ಟ ಲುಂಗಿಯನ್ನು. ಅವಳು ಕೊಟ್ಟ ಲುಂಗಿಯ ಬೆಲೆ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಅವಳು ಕೊಟ್ಟ ಸೀರೆಯ ಬೆಲೆಯಾದರೂ ಗೊತ್ತಾಗಲಿ ರಾಜ. ಮಿಮಿಕ್ರಿ ಮಾಡ್ತಿದ್ರ ನೀವು? ವೆರಿ ನೈಸ್. ಮಿಮಿಕ್ರಿ ಏನ್ ಮಾಡ್ತಿರ್ಲಿಲ್ಲ, ಈ ತರದ್ದೇ ಡೈಲಾಗ್ಗಳನ್ನು ಮೊದಲಿಂದ ಕಲಿತಿದ್ರಾ, ಅಥವಾ ಈ ಒಂದು ಸೆಲೆಕ್ಟ್ ಆಗ್ಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ನೀವು ಮಾಡಿದ್ದ ಅವಾಗ ಹೇಗೆ? ಈ ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆಗ್ಬೇಕು ಅನ್ನೋದು ಒಂದು ಬಹಳ ದೊಡ್ಡ ಕನಸು. ಸೀಸನ್ 1 ಸೀಸನ್ 2 ಎಲ್ಲ ನಾನು ನೋಡ್ಕೊಂತ ಬರ್ತಿದ್ದಾರೆ. ಇದೊಂಥರ ಇನ್ಸ್ಪೈರ್ ಆಗಿ ಬಂದಿದ್ದೆ ನಾನು ಕಾಮಿಡಿ ಕಿಲಾಡಿ ನೋಡ್ಬೇಕಂತ ಭಾಳ ಆಸೆ. ಇದೊಂದು ಸೇರ್ಬೇಕು ಅನ್ನೋದು ಒಂದು ದೊಡ್ಡ ಕನಸಿತ್ತು. ಈಗ ಬಂದು ಇಲ್ಲಿ ಒಂದು ಅವಕಾಶ ಸಿಕ್ಕಾಯ್ತು. ಸೊ ನಿಮ್ಮ ಡೈಲಾಗ್ಗಳನ್ನು ಕೇಳಬೇಕು ಸರ್, ಯಾಕಂದ್ರೆ ನೀವು ತುಂಬಾ ನಾಟಕಗಳನ್ನ ಮಾಡಿದ್ರ. ನೀವು ಹೇಳ್ತಾ ಇದ್ರಿ ಡ್ರಾಮಾ ಆರ್ಟಿಸ್ಟ್ ಅಂತ ಹೇಳ್ತಾ ಇದ್ರಿ, ಜೊತೆಗೆ ಒಂದಷ್ಟು ಹಾಸ್ಯ ಕಲಾವಿದರು ಕೂಡ ಆಗಿರೋದ್ರಿಂದ ಫಸ್ಟ್ ಡೈಲಾಗ್ ಯಾವುದು ನಿಮ್ಗೆ ನೆನಪಿದ್ಯಾ? ಎರಡು ಮಾಡಿದ್ದೆ. ಒಂದು ಭಿಕ್ಷುಕನ ಕ್ಯಾರೆಕ್ಟರ್, ಆಮೇಲೆ ಇನ್ನೊಂದು ಇದು ಸಾಲಗಾರ ಚನ್ಯ ಅಂತೇಳಿ. ಸಾಲ ಮಾಡ್ತಿರ್ತಾನೆ, ಊರು ತುಂಬ ಸಾಲ ಮಾಡಿ ಅವ್ರಿಗೆ ಇದು ರೋಪ್ ಹಾಕ್ತಿರ್ತಾನವ. ಅದು ಹೇಳ್ಬೋದು. ಈ ಚಪ್ಲಿಂದ ಹೊಡ್ಕೊಂಡು ಕರ್ಕೊಂಬರ್ತಾರೆ ನಾನು. ಮತ್ತು ಸಾಲಗಾರ್ರಿ ಮತ್ತು ಪಾಪ ಕೊಟ್ಟು ಮತ್ತು ಬಡ್ಡಿನೂ ಇಲ್ಲ ಅಷ್ಟಿಲ್ಲ ಅಂದ್ರೆ ಮತ್ತು ಅವ್ರದ್ದು ಸ್ವಲ್ಪ ಹೊಟ್ಟೆ ಊರು ಇರ್ತೈತಲ್ಲ, ಹೊಡೆದು ಕರ್ಕೊಂಬರ್ತಾರ. ನಾನು ಅಂತೀನಿ, ಲೇ ಹುಲಿ ಸಿಂಗಲ್ ಆಗಿದೆ ಅಂತೇಳಿ ಸಿಂಗಲ್ ಚಪ್ಪಲ್ಲಿ ಹೊಡಿತೀರೇನ್ಲೇ, ನಿಮ್ಮ ಅಪ್ಪ ಹುಟ್ಟಿದ್ರಿ ಇನ್ನೊಂದು ಚಪ್ಪಲ್ ಹೋಗಿರ್ಲೆ, ಮತ್ತೊಂದು ಚಪ್ಪಲಿ ಹೋಗಿರ್ತಾರೆ. ಭಾಳ ಚಲೋ ಆತಪ್ಪ, ಹಾಕೊಳಕ್ ಚಪ್ಪಲಿ ಇರ್ಲಿಲ್ಲ, ಗದ್ದಲ್ದಾಗ ಎಲ್ಲ ಚಪ್ಪಲಿ ಕಳೆದಿದ್ದು ರೀ, ಒಂದು ಜೊತೆ ಚಪ್ಪಲಿ ಸಿಕ್ಕಂಗ ಅದು ಯಾವ ನನ್ನ ಸೈಜ್ನವನ್ನ ಹೊಡೆದ ನೋಡ್ರಿ ಹುಡುಕ್ಯಾಡ ಅಂತೀನಿ ನಾನು. ನೋಡ್ರಿ ಅವ್ರ ಮಂಗೇನು ಮಕ್ಕಳು ವೇಟ್ಲೆಸ್ ಚಪ್ಪಲ್ಲಿ ಹೊಡಿತಾರ ನಮಗಿಂತವಕ್ಕೆಲ್ಲ ಸೊಳ್ಳಿ ಕಡ್ದಂಗೆ ಹಾಕವ. ನಮಗೆ ಬೀಳ್ಬೇಕು ಬಡ್ತಾ ಕೊಲ್ಲಾಪುರ ಜುರ್ಕಿ ಚಪ್ಪಲ್ಲ ಹಂಗೆ ಹಾಕೊಂಡು ಹೊಂಟ್ರೆ ಚರಕ್ ಪರಕ್ ಅಂತ ಸೌಂಡ್ ಬರ್ತಿರ್ತೈತೆ ನೋಡ್ರಿ. ಹೊಡ್ಯಾಕತ್ರಿ ಏನು ಹೇಳಿರಿ ಅಬ್ಬಾ, ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ. ಲೇ ಮಂಗಿನ ಮಕ್ಕಳ, ನನಗೆ ಸಾಲ ಕೇಳಕ್ಕೆ ಬರ್ತೀರಾ? ನಾ ನಿಮ್ಮ ಮನೆ ಮಟ್ಟ ಬಂದಿದ್ದಿಲ್ಲೇ ಸಾಲ ಕೊಡ್ರಿ ಅಂತೇಳಿ ನಿಮ್ಮ ತಿಂಡಿ ಹೆಚ್ಚಾಗಿ ಕೊಟ್ಟಿರ್ಲೇ. ಲೇ ನನಗೆ ಹೊಡೆದ್ರಲ್ಲ ನಿಮ್ಮವ್ರಲ್ಲೇ, 50 ನೋಟ್ ತಿಪ್ಪ್ಯಾಗ ಹಾಕಿ ಗೊಬ್ಬರ ಮಾಡಿದ ಮಗ ನಾನು. ನನಗೆ ಹೊಡಿತೀರ ನಿಮ್ಮವರು? ಒಬ್ಬೊಬ್ಬರನ್ನ ಚಿಲ್ಲರ್ ನೋಟ್ನಾಗ ಸುಟ್ಟು ಬಿಟ್ಟೆ ಮಂಗ್ಯನ ಮಕ್ಕಳ್ರಿ.
ಮಂಜುಳಾ ನಿಮ್ಮ ಫಸ್ಟ್ ಡೈಲಾಗ್ ನೆನಪಿದ್ಯಾ? ಯಾವ ಡೈಲಾಗ್ ಅಲ್ಲಿ ಸೆಲೆಕ್ಟ್ ಆಗಿದ್ ನೀವು? ಸ್ಟಾರ್ಟಿಂಗ್ ಬಂದು ಜಗ್ಗೆ ಸರ್ಗೆ ಡವ್ ಹೊಡಿಯೋದು, ಜಗ್ಗುಟ ಜಗ್ಗೇಶ್ ಸರ್ಗೆ ಡವ್ ಹೊಡ್ಬಿಟ್ರೆ ಸ್ಟಾರ್ಟಿಂಗ್ ಅಲ್ಲೇ ಸಾಮಾನ್ಯ ಇಲ್ಲ ರೀ ಇವ್ರು. ಅದು ಭಯ ಇತ್ತು ನಂಗೆ. ಅಲ್ಲಿ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡ, ಸಾಂಗಿಗೆ ಬರ್ತಾ ಬರ್ತಾ ಜೀವ ಡಗ 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 ಹೆಂಗಪ್ಪ ಅಂತ. ಆಮೇಲೆ ಒಂದ್ಸಲ ಜಗ್ಗು ಡಾರ್ಲಿಂಗ್ ಒಂದು ಹಿಂಗೆ ಕಣ್ಣು ನೋಡಿಬೇಕು. ಈ ಸೀಸನಲ್ಲಿ 4 ಸೀಸನಲ್ಲಿ ಜಗ್ಗೆ ಸರ್ಗೆ ಯಾರೂ ಡವ್ ಹೊಡೆದಿಲ್ಲ, ಹಂಗೆ ಭಯ. ಆಮೇಲೆ ಇಲ್ಲದೆ ಆಮೇಲೆ ಅವರು ಆ್ಯಕ್ಟ್ ಮಾಡಾದ್ಮೇಲೆಲ್ಲ ಚೆನ್ನಾಗಿ ಆಯ್ತು ಹೊಡಿ ಅಂತ ಕಣ್ಣ್ ನೋಡಿ ಪರವಾಗಿಲ್ಲ ಅಂದ್ರೆ ಹೊಡೆದ್ಮೇಲೆ ಹೇಳಿದ್ರು ಮಗ್ಲ ನೀನು ಅಂತ ಕೇಳ್ಬಿಟ್ರು ನನ್ನ. ಯಾವ ಡೈಲಾಗ್ ಹೇಳಿ ನೋಡೋಣ. ಬಂದಾದ್ಮೇಲೆ ಮ್ಯೂಸಿಕ್ ಎಲ್ಲ ಆಗಾದ್ಮೇಲೆ ಜಗ್ಗು ಡಾರ್ಲಿಂಗ್ ಜಗ್ಗು ಡಾರ್ಲಿಂಗ್ ಲವ್ 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 ಡೌ ಡೌ ಡೌವ ಟಚಿಂಗ್ 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 ರೀ. ಏನು ಅಂದರೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಯ್ಯೋ ಅದ್ಯಾಕೆ ಹಂಗೆ ನೋಡ್ತಿದ್ದೀರಾ? ಈಗಲೂ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅವಸಿಯಲ್ಲಿ ನೋಡಿ ಅಂತ ಅಂದಾದ್ಮೇಲೆ ಅದು ವಿಡಿಯೋ ಪ್ಲೇ ಆದ್ಮೇಲೆ ಮತ್ತೆ ನಾನು ಅಯ್ಯೋ ನನ್ನ ದೇವರು, ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ದೀರಾ? ಪರಿಮಳಕ್ಕೆ ರುಚಿಯಾಗಿ ಅಡುಗೆ ಮಾಡ್ತಾರಲ್ಲ, ಓ ನನ್ನಷ್ಟು ರುಚಿಯಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅರ್ಥ ಆಯಿತು ಬಿಡಿ. ನಾನೇ ಬಂದು ನನ್ನ ಕೈಯಾರ ಅಡುಗೆ ಬಡಿಸ್ತೀನಿ ಅಂತ. ಅಬ್ಬಾ ನೋಡಿ, ಫಸ್ಟ್ ಡೈಲಾಗ್ ಅಲ್ಲೇ ಜಗ್ಗೇಶ್ ಅವ್ರನ್ನ ಕ್ಯಾಚ್ ಹಾಕೊಂಡ್ಬಿಟ್ರಿ ಇವರು ಅಲ್ವಾ ಸರ್? ನಾವೆಲ್ಲರೂ ಕೂಡ ನಿಮ್ಮನ್ನ ನೋಡಿದ್ದು ಜೂನಿಯರ್ ಟೈಗರ್ ಪ್ರಭಾಕರ್ ಅಂತಾನೆ. ಸೊ ಅಲ್ಲೂ ಕೂಡ ಅದೇ ಒಂದು ಕಾರಣ ಆಯ್ತಾ ಸೆಲೆಕ್ಟ್ ಆಗೋದಕ್ಕೆ? ನಿಮ್ಮ ಡೈಲಾಗ್ ಯಾವುದು? ಡೈಲಾಗ್ ಫಸ್ಟಿಗೆ ಅದು ಟೈಗರ್ ಪ್ರಭಾಕರ್ ಇದನ್ನೇ ಮಾಡಿಸಿದ್ರು ನನ್ನ ಕೈಯಲ್ಲಿ. ಸ್ಟಾರ್ಟಿಂಗ್ ಅದನ್ನೇ ಅವ್ರಿಗೆ ಇದು ಮಾಡೋದು. ಸ್ಟಾರ್ಟಿಂಗ್ಗೆ ಬಂದು ಒಂದು ಫೈಟಿಂಗ್ ಸೀನ್ ಇಟ್ಟಿದ್ದಾರೆ. ಆ ಫೈಟಿಂಗ್ ಮಾಡ್ಕೊಳ್ತಾನೆ ಡೈಲಾಗ್ ಸ್ಟಾರ್ಟ್ ಆಗುತ್ತೆ. ಫೈಟಿಂಗ್ ಆದ ತಕ್ಷಣ, ನಮಸ್ಕಾರ ಜಗ್ಗಣ್ಣವ್ರೆ, ಏನು ಸ್ವಾಮಿ ನನ್ನನ್ನು ಇಷ್ಟು ಬೇಗ ಮರ್ತಾ ಬಿಟ್ರೆ ನೀವು? ನೆನಪು ಮಾಡ್ಕೊಳ್ಳಿ, 30 ವರ್ಷದ ಹಿಂದೆ ನಿಮ್ಮ ಹತ್ರ ನಮ್ಮ ಮಾವನ ಮನೆ ಅಡ್ರೆಸ್ನ ಕೇಳ್ಕೊಂಡು ಬಂದಿದ್ದೆ. ಆವಾಗ ನೀವೇನಂದ್ರೆ ಗೊತ್ತಿದೆಯಾ ಸ್ವಾಮಿ, ಈ ಅಡ್ರೆಸ್ ನಮ್ಮ ಮಾವನ ಮನೆ ಎಲ್ಲಿದೆ ಅಂತ ಕೇಳೋದಕ್ಕೆ ಇಲ್ಲಿಂದ 1 ಫರ್ಲಾಂಗು ಅಂತಂದರೆ, ಅಲ್ಲಿಂದ ಅಂತಂದರೆ ಅಲ್ಲಿಂದ 1 ಫರ್ಲಾಂಗು ಅಂತಂದೆ. ಅದಕ್ಕೆ ನಾನು ಹುಡ್ಕಾಡ್ಕೊಂಡು ಅಲ್ಲೇ ಕಣಯ್ಯ ಕೆರೆ ಮುಂದೆ ಬರ್ದಿದ್ದಾರೆ ಅಂತ ಕೇಳೋದಕ್ಕೆ, ಹೋಗ್ಲಿ ಬಿಡಪ್ಪ ನೀನೇನು ಮಾಡ್ತಾ ಇದೀಯಾ, ನಾನು ಮುನ್ಸಿಪಾಲ್ಟಿಲಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಫಿಲಮಲ್ಲಿ ಡೈಲಾಗು ಅದು ನಾನು ಇಲ್ಲಿ ನೋಡ್ಕೊಳ್ತಾ ಇರೋದು. ಹಾಗಾದ್ರೆ ಕೈಯಲ್ಲಿ ಇಲ್ಲೇ ಇಲ್ಲ, ಏನದು? ಅದೇಪ್ಪ ಪೊರಕೆ ಗುಡಿಸೋದಕ್ಕೆ ಅಂತಂದೆ. ಅಂದಾಗ ಬರಲ್ಲ ಹೋಗ್ಬಿಟ್ಟು ಬರ್ತೀನಿ ಬಾ. ಹೆಂಗೆ ನೀವು ಟೈಗರ್ ಪ್ರಭಾಕರ್ ನೋಡೋದಿಕ್ಕೂ ಅದೇ ತರ ಈಗ ಅವರ ಒಂದು ವಾಯ್ಸ್ ಅನ್ನು ಕೂಡ ಈ ರೀತಿಯಾಗಿ ಮಿಮಿಕ್ರಿ ಮಾಡ್ಕೊಳ್ಬೇಕು ಅಂದ್ರೆ ನೀವು ಕಲಿತಿದ್ರ ಮೊದಲೇ ಹೇಗೆ ಅಂತೇಳಿ? ಯಾಕೆ ಟೈಗರ್ ಪ್ರಭಾಕರ್ ಅವನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರಿ? ಅಂದರೆ ನಾನು ಈಗ ರಂಗಭೂಮಿಯಲ್ಲೆಲ್ಲರ ಪಾತ್ರ ಮಾಡ್ತಿರ್ಬೇಕಾದ್ರೆ ಮುಂದೆ ಕೂತವರೆಲ್ಲ ಹೇಳೋರು, ಅವರಷ್ಟಕ್ಕೆ ಅವರೇ ಕೂಗೋರು. ಒಂದು ಕಿವುಡ ಮಾಡಿದ ಕಿತಾಪತಿ ಒಂದು ನಾಟಕ ಇದೆ, ಅದರಲ್ಲಿ ಒಂದು ಯಜಮಾನ ರೋಲ್ ಬರುತ್ತೆ. ಅದಕ್ಕೆ ಏನಪ್ಪ ಅಂದರೆ ಈ ಪ್ಯಾಂಟು ಕೋಟ್ ಎಲ್ಲ ಹಾಕಿ ಶೂಟ್ ಗೀಟ್ ಹಾಕಿ ಕೈಯಲ್ಲಿ ಒಂದು ಸ್ಟಿಕ್ ಹಿಡ್ಕೊಂಡು ಮಗಳ ಜೊತೆಯಲ್ಲಿ ಎಂಟ್ರಿ ಕೊಡೋ ಸೀನ್ ಇದೆ. ಆ ಎಂಟ್ರಿ ಕೊಟ್ಟ ತಕ್ಷಣವೇ ಆ ಲುಕ್ಕನ್ನ ನೋಡಿ ಜನ ಟೈಗರ್ 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 ಅಂತ ಇದು ಮಾಡ್ತಿದ್ರು. ಅದು ಈ ಗೋಕಾಕ್ನಲ್ಲೂ ಹಾಗೆ, ನಮ್ಮ ಯಾವುದು ಬೆಳಗಾಂ ಜಿಲ್ಲೆ ಗೋಕಾಕ್ ಇದೆಯಲ್ಲ, ಫಸ್ಟ್ ಅಲ್ಲಿಂದ ಮಾಡಕ್ಕೆ ಶುರು ಮಾಡಿದ್ರು ನಂಗೆ ಜನ ಎಲ್ಲ. ಟೈಗರ್ ಅಲ್ಲಿ ಮತ್ತೆ ನನ್ನ ಹೆಸರೇ ಕರೀತಾರಲ್ಲ, ಟೈಗರ್ ಸರ್ ಬರ್ರಿ ಸರ್ ಅಂತ ಇದ್ದಿದ್ರು. ಅದಾದ್ಮೇಲೆ ಜೂನಿಯರ್ ಟೈಗರ್ ಪ್ರಭಾಕರ್ ಅಂತಾನೆ ಫೇಮಸ್. ಅದಾದ್ಮೇಲೆ ಫಸ್ಟ್ ನನ್ನನ್ನು ಕರೆಸಿದ್ದು ಈ ನ್ಯೂಸ್ 18ಗೆ ನಾನು. ವಾವ್ ಸೂಪರ್. ಎಸ್, ಪ್ರಭಾಕರ್ ಆದ್ಮೇಲೆ ಸ್ಟಾರ್ಟಿಂಗ್ ನನ್ನನ್ನು ಅವಾಗ ಇನ್ನೂ ಇಷ್ಟು ಇದು ರೆಡಿ ಇರಲಿಲ್ಲ. ಜಸ್ಟ್ ಅವಾಗ ಕರೆಸಿ ನನ್ನನ್ನು ಇಲ್ಲಿ ಫಸ್ಟ್ ನ್ಯೂಸ್ 18 ಕರ್ನಾಟಕಕ್ಕೆಲ್ಲ ಪ್ರಚಾರ ಆಯಿತು ಅಂತೇಳಿ ನಾನು ಖುಷಿ ಇದೆ ನಿಮ್ಗೆ? ನಿಜವಾಗ್ಲೂ ಖುಷಿ ಇದೆ ಮೇಡಮ್. ಇದು 3ನೇ ಸಲ ಇಲ್ಲಿ ಬರ್ತಾ ಇರೋದು ಇಲ್ಲಿ.